ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ನಾಮಕರಣ ಯಾರು ಮಾಡ್ಬೇಕು ಅದು ಮಾಡ್ಬೇಕು. ಆ ನಾಮಕರಣ ಒಂದು ಧಾರ್ಮಿಕವಾದಂತ ಕಾರ್ಯಕ್ರಮ ತಾನೆ, ಧಾರ್ಮಿಕವಾದ ಕಾರ್ಯಕ್ರಮ ತಾನೆ, ಜನವಾರ ಹಾಕೋದು ಉದ್ದಾರ ಹಾಕೋದು ಕೂಡ ಧಾರ್ಮಿಕವಾದಂತ ಕಾರ್ಯಕ್ರಮ. ಇವತ್ತು ನಾನು ಮಾಧ್ಯಮದಲ್ಲಿ ನಾನು ನೋಡ್ತಿದ್ದೆ, ಯಾರೋ ಈ ಜನವಾರ ಕೇಳ್ತಾರೆ, ನಮ್ಮ ದಿನೇಶ್ ಕರೆಕ್ಟ್ ಹೇಳ್ತಾರೆ, ಜನವಾರನ ಯಾರು ಬುಟ್ಟಕ್ಕೆ ಕೊಡ್ಬಾರ್ದು. ಅದಕ್ಕೆ ಯಾವ ನಾವು ಪೊಲೀಸರು ಅದಕ್ಕೆ ಮುಟ್ಟು ಧರಿಸೋದು ಎಕ್ಸಾಮ್ ಹೋಗ್ಬೇಕು ನಮ್ಗೆ ಅರ್ಥ ಆಗ್ತದೆ. ಏನು ಈಗ ನಾನು ಉದ್ದಾರ ಹಾಕೊಂಡಿದ್ದೆ, ನಾನು ಕ್ರಮ ಹಾಕ್ತಿದ್ದು, ನಾನು ಉದ್ದಾರ ಹಾಕ್ತಿದ್ದೀನಿ, ಇವಾಗ ಆಗ್ತದ ಅವ್ರನ್ನ ಎಲ್ಲೋ ಹೊರಗಡೆ ದೇಶದಿಂದ ಬರ್ಬೇಕಾದ್ರೆ ಇನ್ನೊಂದು ಪಟ್ಟಿಗೆ ಇಟ್ಟು ಅಂತ ಕಲಿಸ್ತಾರೆ. ಅದು ಹೌದು ಲೆಕ್ಕಾಚಾರ ಏನಾದ್ರು ಹಾಕಿರ್ತದೆ. ಹಂಗೆ ನಮ್ಮ ಧರ್ಮನ ಈ ಸಂದರ್ಭದಲ್ಲಿ ನಾವು ಕಾಣ್ಬೇಕು. ಕೊನೆಗೆ ಆಯ್ತು, ನನಗೆ ಜಾತಿ ಬೇಡ ಧರ್ಮ ಬೇಡ ಅಂತ ಹೇಳಿ ಇನ್ನು ಲೋಪ ಮಾಡಿ ಮದುವೆ ಮಾಡ್ತೀವಿ. ಆಚಾರ್ಯರು ಒಂದ್ ಕಡೆ ಇನ್ನೊಬ್ರು ಒಂದ್ ಕಡೆ ಸೇರಿ ಮದುವೆ ಮಾಡ್ತೀವಿ. ಸೇರ್ಕೊಂಡ ಅಂದ ತಕ್ಷಣ ಆಯ್ತು, ಅವ್ರಿಗೆ ಮಕ್ಕಳು ಆಯ್ತು. ಕೊನೆಗೆ ಮಕ್ಕಳ ಕತೆ ಹೇಳಿದೆ, ಅವನು ಸಾಯುವಾಗ ಸತ್ತ ಮೇಲೆ ಕೊನೆಗೆ ಅವ್ರಿಗೆ ಉಳ್ಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋದಾದ್ರೆ ನನ್ನನೆ ಏನ್ ಸ್ವಾಮಿ, ಅವ್ನ ಸತ್ತವನ್ನ ನೀನ್ ಜಾತಿ ಬೇಡ ಅಂತ ಅವ್ನು ಹೇಳ್ಬಿಡ್ತಾನ, ಅವನು ನನ್ ಧರ್ಮ ಬೇಡ ಅಂತ ಹೇಳ್ತಾರೆ. ಕೊನೆಗೆ ಅದು ಉಳೋದು ಸುಡೋದು ತೀರ್ಮಾನ ಮಾಡೋದು ಯಾರು? ಹಿರಿಯರ್ ತರ ತೀರ್ಮಾನ ಮಾಡೋದು. ಹಿರಿಯರು ಯಾವ ರೀತಿ ತೀರ್ಮಾನ ಮಾಡ್ತಾರೆ? ಧರ್ಮದಲ್ಲಿ ತೀರ್ಮಾನ. ಹಂಗೆ ಯಾರು ಕೂಡ ಧರ್ಮದಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಾತಿಗಳು ಕೂಡ ಯಾರು ಕೂಡ ನಿಮ್ ಬಿಡಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿರಿಯರು ಏನ್ ಹೇಳ್ತಾರೆ, ಮನೆ ವಿಚಾರ ಮಠ ವಿಚಾರ. ನಿಮ್ ಮನೆಗೂ ಕಾಪಾಡಬೇಕು, ನಿಮ್ ಮಠನೂ ಕಾಪಾಡಬೇಕು, ನಿಮ್ ಜಾತಿನೂ ಕಾಪಾಡಬೇಕು, ನಿಮ್ ಧರ್ಮನೂ ಕಾಪಾಡಬೇಕು. ಅದರಿಂದ ನೀವು ನಾನು ಕಡಿಮೆ ಜನ ಅಂತ ಇದ್ದೀವಿ ಆ ಭಾವನೆ ಬೇಡ. ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದಂತ ಒಂದು ದೊಡ್ಡ ಸಮುದಾಯದ ಕೀರ್ತಿ ನಿಂತಿದೆಯಲ್ಲ, ಆ ಹೆಸರಿಗಿಂತ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಈಗ ಜ್ಯೋತಿ ಬೆಳೆಸ್ತಾವ, ಜ್ಯೋತಿ ಕತ್ತಲಿಂದ ಬೆಳಕು ಹೋಗ್ಬೇಕು ಅಂತ ಸಾಯಂಕಾಲ ಜ್ಯೋತಿ ಬೆಳೆದ. ಈಗ 5:30 ಗಂಟೆಗೆ ನಾನು ಇಲ್ಲಿಗೆ ಬರ್ಬೇಕು ಅಂತ ನಮ್ಮ ಸ್ವಾಮಿಗಳೆಲ್ಲ ಕೂತವ್ರೆ ನೋಡಲ್ಲ. 5:30 ಗಂಟೆ 5:30 ಬಾವುಗಾಲದಲ್ಲಿ ಕರೀತಾರಲ್ಲ, ನಂಜುಂಡಿಯನ್ನು ಆದ್ರೆ ವಿಶ್ವ ಕೃಷಿ ಮಾಡೋದಲ್ಲ ನಿಜ ಕಾಲ. ಅದಕ್ಕೆ ನಾನು ಇದು ಆಚಾರ್ಯಗಳನ್ನು ನಾವು ವಿಶ್ವ ಕೃಷಿ ಆದ್ಮೇಲೆ ಇವೆಲ್ಲ ಬಂದಿದೆ. ಟೈಮು ಬೆಳಗ್ಗೆ ಲೆಕ್ಕಾಚಾರ ಸೂರ್ಯ ಇಟ್ಟರು ಮುಳುಗುತ್ತಿಲ್ಲ. ಬಂದು ಜ್ಯೋತಿ ಹಚ್ಚಿದ್ರು ನಾನು ಸ್ವಾಮಿಗಳೆಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂತರ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ. ಹಂಗೆ ನಿಮ್ಮ ಬದುಕು ಇವತ್ತೇನು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರಲ್ಲ, ನಿಮ್ಗೆ ಸರಿಯಾದ ಅರ್ಥ, ನಿಮ್ಗೆ ದೇವರು ಏನು ಸೃಷ್ಟಿ ಮಾಡಿ ಕೊಟ್ಟ ಎಲ್ಲರ ಮೇಲೂ ಈಗ ದೊಡ್ಡ ದೊಡ್ಡ ಶ್ರೀಮಂತರು ಆ ಜೈಲು ಕಾಸು ಅದೇನೋ ಹೆಸರುಗಳೆಲ್ಲ ಸಂಸ್ಥೆಗಳೆಲ್ಲ ಇವೆ, ಎಲ್ಲವರೆಲ್ಲ ದುಡ್ಡು ಮಾಡ್ತವ್ರೆ. ಕೊನೆಗೆ ಅಲ್ಲಿ ಕೆಲಸ ಮಾಡೋದಾರು ನೀವೇ ತರ ಕೆಲಸ ಮಾಡ್ತೀವಿ, ಅದನ್ನೆಲ್ಲ ಸೃಷ್ಟಿ ಮಾಡೋರು ಅವರೆಲ್ಲ ಅದನ್ನ ಆಭರಣನೆಲ್ಲ ತಯಾರು ಮಾಡೋ ಜನ. ಕೊನೆಗೆ ಇಂಡಿಪೆಂಡೆಂಟ್ ನೀವೇ ವ್ಯಾಪಾರ ಮಾಡೋದು, ದೂರ ಮಾಡೋದು, ಇದನ್ನ ಸಂಪಾದನೆ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಎಲ್ಲ ಬೇರೆ. ಆದ್ರೂ ಅದಕ್ಕೊಂದು ರೂಪ ಕೊಡ್ತಾ ಇರೋದು ನೀವೇ. ನನಗೆ ನೀವು ನನಗೆ ಏನು ಆಗುದಿಲ್ಲ, ನಾನು ಫಿಕ್ಸ್ ಮಾಡಿ ಅಂತ ನೀವು ಯೋಚನೆ ಮಾಡಬಾರ್ದು. ನಿಮಗೆ ಸಿಗ್ತದೆ, ಏನೇನು ಅವಕಾಶ ಸಿಗ್ಬೇಕು ಖಂಡಿತ ಸಮಾಜದಲ್ಲಿ ಗೌರವ ಸಿಗ್ತದೆ. ಅದರಿಂದ ಇವತ್ತು ಏನು ಮಂಜುಂಡಿಯವರ ಏನು ಈ ಸಂಘಟನೆ ಇದೆ, ಇವತ್ತು ಈಗ ತಂದೆ ಆದ ತಕ್ಷಣ ಸೂರ್ಯ ಬಂದ, ನಾಳೆ ಸೂರ್ಯ ದಿನ ಉಳ್ಬೇಕಲ್ಲ ಬೆಳಿಗ್ಗೆ, ಬೆಳಿಗ್ಗೆ ಉಳ್ಬೇಕು. ಸೂರ್ಯ ನದಿ ಮೇಲೆ ಬಂದೇ ಬರ್ತಾರಲ್ಲ. ಹಂಗೆ ನಿಮ್ ಸಮಾಜಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಯಾರು ಕೂಡ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜದವರು ಕೊನೆಗೆ ನಿಮ್ಗೆ ಏನ್ ಗೌರವ ಕೊಡ್ಬೇಕು ಕೊಡಲೇಬೇಕು. ಈಗ ಏನ್ ಮಾಡ್ಬಾರ್ದು ನೀವೇ.
ಈ ಟೇಬಲ್ ಮಾಡೋರು ನೀವೇ, ಗುಡಿ ಕೆತ್ತವರು ನೀವೇ, ಶಿಲೆ ಮಾಡೋರು ನೀವೇ. ಹಂಗೆ ವಿಶ್ವದಲ್ಲೇ ಒಂದು ಇಂಡಿಯಾದಂತ ಒಂದು ಹೊಸ ಇತಿಹಾಸ ಬೇರೆ ಯಾವ ಸಮಾಜದಿಂದ ಕೂಡ ನಿಮ್ಮ ಸಮಾಜಕ್ಕೆ ಭಗವಂತ ಎಲ್ಲದಕ್ಕೆ ನೀವು ಋಣಿ ಆದ್ರೆ ಸಾಕು, ಬೇರೆ ಯಾರು ಋಣಿ ಹಾಕ್ಬೇಡಿ. ನನಗೆ ಋಣಿ ಹಾಕ್ಬೇಡಿ, ಸೋಮಶೇಖರ್ ಋಣಿ ಹಾಕ್ಬೇಡಿ, ಯಾರು ಋಣಿ ಹಾಕ್ಬೇಡಿ. ಭಗವಂತನ ಋಣಿ ಆದ್ರೂ ಸಾಕು. ಇಂಥ ಸಮಾಜದಲ್ಲಿ ನಾವು ಹುಟ್ಟಿದಿನಲ್ಲ ಅಂತ ಪುರಂದಾಸು ಅವ್ರಿಗೆ ಅವ್ರು ಮಾತಾಡ್ತಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಮನ ಪಾದ ಭಜನೆ ಆಲ್ಮಸಿತವಯ್ಯ. ಹಾಗೆ ನಾನು ಈ ಒಂದು ಸಮಾಜದಲ್ಲಿ ಹುಟ್ಟಿದಿನಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ಸಂತೋಷದಿಂದ ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ. ನೀವು ಬರೆದು ಕೊಡ್ತಾರೆ ಅವಕಾಶ ಏನ್ ಕೊಟ್ಟಿದ್ದಾನೆ, ಇದನ್ನೇ ಕೊಟ್ಟಿದ್ದಾರೆ. ಇಡೀ ಸಮಾಜವನ್ನು ಸೃಷ್ಟಿ ಮಾಡುವಂತ ಒಂದು ಅವಕಾಶ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ನನಗೆ ನೀವು ನಂಬಿಕೆಯನ್ನ ನೀವು ತಪ್ಪಬಾರದು. ಅದರಿಂದ ಏನು ನಮ್ಮ ನಂಬಿಕೆಯವರು, ನಮ್ಮ ಸ್ನೇಹಿತರು ಕೆಲವು ಬೇಡಿಕೆಗಳನ್ನು ನನ್ನ ಜೊತೆ ಇಟ್ಟಿದ್ದಾರೆ. ಸಿದ್ದಪ್ಪಾಜಿ ದೇವಸ್ಥಾನ ಕೂಡ ಇರ್ತಾರೆ. ನಾನು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬೇಗ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ರು. ಅದೇನ್ ಸಂಬಂಧ ನಮ್ಮ ಅಪ್ಪಕ್ಕೂ ಸಿದ್ದಪ್ಪಾಜಿ ದೇವಸ್ಥಾನ ಸಂಯೋಗಕ್ಕೆ ಹೋಗಿ, ಸಂಯೋಗದಿಂದ ಹೋಗಿ ಬರಲಿ ಕಾವೇರಿ ಹೊಳೆಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ರು ಸುಧಾರಣೆಯಿಂದ. ಏನ್ ಸಂಬಂಧ ಗೊತ್ತಿಲ್ಲ. ಅದಾದ್ಮೇಲೆ ಪ್ರತಿ ವರ್ಷ ಕೂಡ ನಾವು ಸಂಕ್ರಾಂತಿ ಹಬ್ಬ ಮಾಡಕ್ಕೆ ಅಲ್ಲಿ ಪೂಜೆ ಮಾಡೋದು, ಅಲ್ಲಿ ಎಲ್ಲ ಪರೀಕ್ಷೆ ಇರ್ತದ್ದು, ಎಲ್ಲರೂ ನಂಬಿಕೆಗಳನ್ನ ತೆಗೆಯುವಂತ ಪದ್ಧತಿ ಇದೆ. ನಾವು ಕೊನೆ ತಿಂಗಳಲ್ಲಿ ಅವರೊಂದು ಜಮೀನು ಕೂಡ ತೆಗೆದು ಎಲ್ಲರಿಗೂ ಮಾಡ್ಬೇಕು ಅಂತ ಹೇಳಿ ಜಮೀನು ಕೂಡ ತಂದಿದ್ದಾರೆ. ಅದನ್ನೆಲ್ಲ ನಾನು ಚರ್ಚೆ ಮಾಡಿದ್ರೆ ನನಗೆ ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ನಾನು ಮಾತಾಡ್ತೇನೆ. ಅದರಿಂದ ಇವತ್ತು ಫಸ್ಟು ಗಂಡು ಹೆಣ್ಣು ಸೇರಿ ನಿಮ್ ಕುಲ, ನಿಮ್ ಧರ್ಮ ಕುಲ ಹೋಗಿ ರೈತರು ಹಾಕೋ ನಿಮ್ ಇಷ್ಟ ಯಾರು ಭಗವಂತನಿಂದ ಮಾಡ್ಕೊಂಡ್ಬೇಡ. ಏನು ಸಮಾಧಾನ ಆಗ್ತದೆ ಒಂದು ಪ್ರೀತಿ ವಿಶ್ವಾಸದಿಂದ. ಎಲ್ಲರೂ ಒಂದು ಗಂಡು ಒಂದು ಹೆಣ್ಣು ಇದ್ದೇ ಇರ್ತದೆ, ಒಂದು ಹೆಣ್ಣು ಒಂದು ಗಂಡು ಇದ್ದೇ ಇರ್ತದೆ. ಭ್ರಷ್ಟಾಚಾರ ಹಾಕೊಡಿ, ಕೊನೆಗೆ ಅಗತ್ಯ ಇಲ್ಲ ನಮ್ಮಲ್ಲಿ ರಕ್ತ. ಆ ರಕ್ತ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ನೀವು ಕೂಡ ಹೋಗ್ಬೇಕು. ಯಾವುದೋ ದೇಶದಲ್ಲಿ ಬಿಳಿ ಹೋಗ್ತಾರಪ್ಪ ಇದ್ರಲ್ಲಿ ಈಗ ಆಫ್ರಿಕಾ ದೇಶ ಹೋಗ್ತಿರ್ತಾರೆ. ಅವ್ರಿಗೇನಾದ್ರು ಬೇರೆ ರಕ್ತ ಕಣ್ಣ ಇದೆಯಾ? ಕೆಂಪೆದಾನೆ ಇರೋದು. ಅವ್ನ ಗಂಡಲ್ಲಿ ನೀರು ಹಾಕ್ತಾನಲ್ಲ, ಆ ನೀರು ಅದು ಉಪ್ಪೆ ಇರ್ತಾನೆ, ಅದು ಅವ್ನ ದೇವ್ರು ಉಪ್ಪೆ ಇರ್ತಾನೆ, ಬೇರೆ ಏನಿಲ್ವಲ್ಲ. ಅದಕ್ಕೆ ನಮ್ಮ ದೇಶದ ವೃದ್ಧ ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ. ಇದು ಮಾನವೀಯಕ್ಕಿಂತ ಬೆಳೆಯುವಂತ ಅದರಿಂದ ಇವತ್ತು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಂತ ವಿಶ್ವವನ್ನ ಪ್ರಕೃತಿ ನಿಯಮನ ಪ್ರಕೃತಿಗೆ ಪ್ರಕೃತಿಗೆ ಒಂದು ಹೊಸ ರೂಪ ಕೊಟ್ಟಂತ ಒಂದು ದೊಡ್ಡ ಸಮಾಜದಲ್ಲಿ ಇವತ್ತು ನಾನು ಒಂದು 5-6 ಜನ ಶ್ರೀಗಳ ಮುಂದೆ ನಿಂತ್ಕೊಂಡು ವಧುವರರಿಗೆ ಒಳ್ಳೆದಾಗ್ಲಿ, ನೀವು ಒಳ್ಳೆ ಸಂಬಂಧಗಳನ್ನ ತೆಗೆದುಕೊಂಡು ನಿಮ್ಗೆ ಹೊಸ ಜೀವನವನ್ನ ಕಟ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ ಯಾರು ಬರುವಂತ ಮಾಡ್ಬೋದು, ಆಯ್ಕೆ ಮಾಡ್ಕೊಳ್ಳಿ. ಒಟ್ಟಾಗಿ ಲೈನ್ ಅಲ್ಲಿ ಇದ್ರಿ ತಪ್ಪೇನಿಲ್ಲ. ಇವತ್ತಿಲ್ಲ ವರ್ಷಕ್ಕೆ 2 ಸತಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಎಲ್ಲ ವರ್ಷ ಮಾಡ್ತಾರೆ. ಈಗ ಇದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಬೇರೆ ಸಂದರ್ಭ ಮಾತಾಡ್ತೀವಿ. ಆದ್ರೂ ಕೂಡ ಇವತ್ತು ಬಂದು ನಿಷ್ಠೆಯಾಗಿ ಕೆಲಸ ಕಾರ್ಯಗಳು ಕೂಡ ನಂಜುಂಡಿಯವರ ಅವನ ಮೇಲೆಗೆ ನಮಗೆ ಎಲ್ಲಿಂದ ಕಲಿಸಿದ್ರು. ನೇರು ಬಂದು ನಿಮ್ಮೆಲ್ಲ ಒಂದು ಭೇಟಿ ಮಾಡುವಂತ ಒಂದು ಸಂದರ್ಭಗಳಿಗೆ ಸಿಕ್ಕಿದೆ. ನಿಜಪ್ಪಾಗಿ ಖಂಡಿತ ಮತ್ತು ಒಳ್ಳೇದು ಮಾಡ್ತಾರೆ. ಒಂದೊಂದು ಕೆಲವು ಬೇಡಿಕೆಗಳನ್ನು ಇರ್ತಾರೆ. ಖಂಡಿತ ದೇವರು ನಿಮ್ಮೆಲ್ಲರ ಅನುಗ್ರಹದಿಂದ ಆಶೀರ್ವಾದದಿಂದ ಖಂಡಿತ ಅದನ್ನೆಲ್ಲ ಮಾಡ್ಕೊಂತ ಶಕ್ತಿ ನನಗೆ ಕೊಟ್ಟಿದ್ದಾರೆ. ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಶುಭಾರೈಸಿ ಶ್ರೀಗಳ ಪಾದಗಳಿಗೆ ಮಕ್ಕಳನ್ನು ನಮಸ್ಕಾರ ಅಳಿಸಿ ನಮ್ಮ ಅಧ್ಯಯನ ಬಗ್ಗೆ ಅವರು ಮಾತಾಡಬಹುದು. ನಾನು ಏನಾದ್ರು ಅಧ್ಯಯನ ವಿಚಾರ
ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ ಮಾರ್ಕ್ಸ್ ಪ್ಲಾನ್ 50 95 ಸ್ಕೂಲ್ ಇದೆಲ್ಲ ಹೇಳ್ತಾರೆ ದೊಡ್ಡ ವ್ಯತ್ಯಾಸ. ಯಾರು ನಂಬಿಕೆ ಸಾಧ್ಯ ಇಲ್ಲ, ಅನುಭವಿಸೋದು ಮಾತ್ರ ಗೊತ್ತಿದೆ. ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಯಾವ್ದಾದ್ರು ಸಂದರ್ಭದಲ್ಲಿ ಯಾವ್ದಾದ್ರು ರೂಪದಲ್ಲಿ ಈ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ವಿಚಾರವನ್ನು ತಿಳಿದೋಕೆ ಕೆಲಸವನ್ನು ನಾವು ಮಾಡ್ತೇವೆ. ಈ ಮಾತು ಹೇಳಿದ ಶುಭ ಹಾರೈಸಿ ನನಗೆ ಮಾತು ಮುಗಿಸ್ತೇನೆ. ಮಾಜಿ ಸಚಿವರಿಗೂ ಕೂಡ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾನು ಎಲ್ಲವನ್ನೂ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಎಲ್ರಿಗೂ ಸಿಗುವಂಥ ಸಾಮಾಜಿಕ ನ್ಯಾಯ ಸಮಾಜಕ್ಕೆ ಸಿಗಬೇಕು. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ 102 ಜಾತಿನೂ ಕೂಡ 102 ಜಾತಿಗಳಲ್ಲಿ ಈಗೇನು ಸರ್ಕಾರ SCಗೆ ಒಳ ಮೀಸಲಾತಿ ಮಾಡಿದೆ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದಲ್ಲೂ ಕೂಡ 15% ಒಳ ಮೀಸಲಾತಿ ಮಾಡಬೇಕು. ಮತ್ತೆ ನಮ್ಮದೊಂದು 2-3 ದೇವಸ್ಥಾನಗಳಿವೆ, ಅಂದರೆ ತಿಂದಗಿ ಮೌನೇಶ್ವರ ಮತ್ತು ಸಿರಿಸಂಗಿ, ಅದೆರಡು ಪ್ರಾಧಿಕಾರವನ್ನು ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವಂತ ಪೌರೋಹಿತ್ಯದ ಸ್ಥಾನಮಾನಗಳನ್ನು ಕೂಡ ನಮ್ಮ ಸಮಾಜದಲ್ಲಿ ಜೊತೆಗೆ ಏನು ನಮ್ಮಲ್ಲಿ ಒಂದು ಸಣ್ಣ ಮನಸ್ತಾಪಗಳಿದೆ ನಮ್ಮ ಸಮಾಜದ 5 ಕಸುಬುಗಳ ಮಧ್ಯೆ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರನೇ ವಧುವರರ ಸಮಾವೇಶವನ್ನು ಮಾಡಿ ಅವರೆಲ್ಲ ಸಂಬಂಧಗಳ ಮೂಲಕ ಗಟ್ಟಿಯಾಗಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 300-400 ಜನ ಹೆಣ್ಣು ಗಂಡುಗಳು ಮಾತಾಡಿದ್ದಾರೆ. ಸುಮಾರು ಒಂದು 3000 ಜನ ಒಟ್ಟಿಗೆ ಸೇರಿದ್ದಾರೆ. ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೊತೆಯಲ್ಲಿ 3 ಜನ ಥರ. ಮುಂದಿನ ದಿನಗಳಲ್ಲಿ ಅವರು 100ಕ್ಕೆ 100 ಭಾಗ ಇಲ್ಲಿ ನೋಡಿ ಮಾತಾಡಿರೋರೆಲ್ಲ ಮದುವೆ ಆಗ್ತಾರೆ. ಇಂಥ ಯೋಜನೆಗಳನ್ನು ಸಮಾಜದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ತಗೊಂಡು ವರ್ಷಕ್ಕೆ 2 ಬಾರಿ ಈ ಥರ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತೇವೆ. ಅದನ್ನ ಇಟ್ಕೊಂಡು ಇವಾಗ ನಿಮ್ಗೆಲ್ಲ ಗೊತ್ತಿರೋದು ಇನ್ನೇನಿದೆ ಎಲ್ಲ ಹೇಳಿದ್ದೀನಿ. ಈ 3 ದಿನ ಕಾರ್ಯಕ್ರಮದಲ್ಲಿ ಸುಮಾರು 400 ಜೋಡಿಗಳು, ಎಷ್ಟು ಜನ ಜೋಡಿ ಫಿಕ್ಸ್ ಆಗಿದೆ ಅದು ಇವಾಗ ಗೊತ್ತಾಗೋದಿಲ್ಲ. ಯಾಕಂದರೆ ಈಗ ಪ್ರಿಲಿಮಿನರಿ ಇದು. ಈಗ ಜಾತಕ ನೋಡಿದ್ದಾರೆ, ಹೊಂದಾಣಿಕೆ ಆಗಿದೆ, ಹೋಗಿ ಮಾತಾಡ್ಕೊಂಡ್ಬಿಟ್ಟವ್ರೆ. ಈಗ ಹೊರಗಡೆ ಹೋದ್ಮೇಲೆ ಅವ್ರವ್ರ ಮನೆಗಳಿಗೆ ಇವ್ರು ಹೋಗೋದು, ಇವರು ಅವ್ರ ಮನೆಗೆ ಬರೋದು, ಇವ್ರದ್ದು ಏನೆಲ್ಲ ಇರ್ತಾವಲ್ಲ ವಿಚಾರಗಳೆಲ್ಲ ಮಾತಾಡಿ ಅವ್ರವ್ರ ತೀರ್ಮಾನ ತಗೋತಾರೆ. ಆಮೇಲೆ ಇದ್ರ ಮದುವೆಗೆ ಮತ್ತೆ ನಾವು ಯಾವುದೇ ರೀತಿ ಒತ್ತಡಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹಾಕೋದಿಲ್ಲ. ಅವರ ಮನೆ ಮಕ್ಕಳು ವಿಚಾರದಲ್ಲಿ ಅವರೇ ಸ್ವತಂತ್ರರು. ನಾವೇನಿದ್ರು 5 ಕಸುಬುಗಳನ್ನು ಮಾಡೋರಿಗೆ ಒಂದು ವೇದಿಕೆ ಮಾಡಿಕೊಡೋದು ನಮ್ಮ ಸಮಾಜದ ವತಿಯಿಂದ. ಏನು ಮದುವೆ ಮಾಡಿಸ್ತಾನ ನೋಡೋಣ, ದೇವ್ರು ಹಂಗಿದ್ದೆ ಅಂತ ಅವಕಾಶ ಕೊಟ್ಟರೆ ಮಾಡ್ತೀನಿ. ಏನು ಅದಕ್ಕೆ ಏನು ಇಲ್ಲ. ನಾನು ಹೇಳಿದ್ದು ಹಿಂದುಳಿದ ವರ್ಗದಲ್ಲಿ ಈಗ ಮುಖ್ಯಮಂತ್ರಿಗಳು ಕೆಲವೆಲ್ಲ ಹಿಂದುಳಿದ ವರ್ಗದ ಮಠಾಧಿಪತಿಗಳಿಗೆ ಜಾಗಗಳು ಕೊಟ್ಟರು ಮಠಕ್ಕೆ. ಆ ಮಠಾಧಿಪತಿಗಳ ಹೆಸರಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳ ಹೆಸರುಗಳು ಇರಲಿಲ್ಲ. ಇಂಥ ಒಂದು ಅನ್ಯಾಯಗಳು ನಡೀತದೆ ಅಂತ ಅವ್ರ ಗಮನಕ್ಕೆ ತಂದೆ ಅಷ್ಟೇ. ನಾನೇನು ಜಾಗ ಏನು ಕೇಳಲಿಲ್ಲ. 6 ಬೇಡಿಕೆಗಳು ಕೊಟ್ರಿ, ಉತ್ತಮವಾದ ಪ್ರತಿಕ್ರಿಯೆ ಕೊಟ್ಟರೆ DCM ಏನ್ ಹೇಳ್ತಾರೆ ಸರ್ಕಾರಕ್ಕೆ? ಮಾಡ್ದಾಗ ಹೇಳೋಣ. ಇವತ್ತಿನ ದಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಈ 3 ದಿನ ಕಾರ್ಯಕ್ರಮಕ್ಕೆ 100 ದಿನ ಪ್ರಿಪ್ರೇಷನ್ ಆಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ವಿಜೃಂಭಣೆ ಏನಾಗಿದೆ ಅದಕ್ಕೆಲ್ಲ ಏನಾದರೂ ಕ್ರೆಡಿಟ್ ಸಲ್ಲಬೇಕು ಅಂತಂದರೆ ನಮ್ಮ ನಂಜುಂಡಿ ಸರ್ಗೆ ಸಲ್ಲಬೇಕಾಗ್ತದೆ. ನಮ್ಮ ಒಂದು ಆಸೆ ಏನಿತ್ತಂದರೆ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು, ಆ ಥರದ್ದು ಭಾಳ ಆಸೆ ಪಟ್ಟು ನಾವು ರಾಜಕಾರಣಿಗಳಾಗಿದ್ದು ಕಾರ್ಯಕ್ರಮಗಳಿಗೆ ಕರೆದು 2-3 ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಭಾಳ ಮನ್ಸಿಗೆ ನೋವಿತ್ತು. ಮುಂದಿನ ದಿನಗಳಲ್ಲಿ ಹೆಂಗೆ ಈ ಥರ ಆದರೆ ಅಂತೇಳಿ ಭಾಳ ಯೋಚನೆ ಇತ್ತು. ನಮ್ಮ ಈ ಸಮಾಜದ ಆ ಮೇರು ಮಟ್ಟದ ಕಾರ್ಯಕ್ರಮಗಳು ಯಾರಾದರೂ ಮಾಡೋಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಂಜುಂಡಿ ಸರ್ ಅಂತಲೇ ನಾವು ಹೇಳ್ಬೇಕಾಗತ್ತಂದರೆ ಅವರು ನಮ್ಮ ಸಮಾಜಕ್ಕೆ ವ್ಯಕ್ತಿ ಅಲ್ಲ, ಅವರು ಶಕ್ತಿ. ಯಾಕೆಂತಂದರೆ ಈ ಥರದ್ದು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಗುಂಡಿಗೆ ಬೇಕಾಗುತ್ತೆ. 3 ದಿನಗಳು ಪ್ರತಿ ದಿವಸ 2000 ಜನಕ್ಕೆ ಊಟ, 3 ದಿನಕ್ಕೆ 6000 ಜನ ಊಟ ಆಯಿತು. ಉಚಿತವಾಗಿ ಎಲ್ಲ ಅವರ ಸ್ವಂತ ದುಡ್ಡು, ಅವ್ರ ಸ್ವಂತ ಖರ್ಚಿಂದ ಮಾಡೋಂಥದ್ದು. ಆ ಥರ ಮನಸ್ಬೇಕಲ್ಲ. ಯಾವುದೇ ಸರ್ಕಾರದ ಫಂಡ್ ತೊಗೊಂಡಿಲ್ಲ, ಯಾರು ಯಾರ ಹತ್ರನೂ ಶುಲ್ಕ ತಗೊಂಡಿಲ್ಲ. ಬಂದವ್ರಿಗೆಲ್ಲ ಇಲ್ಲಿ ಒಂದು ಮಾತು ಹೇಳಿದ್ರು, ನೀವೇನು ಕೆಲಸ ಮಾಡ್ದಿರೋ ಗೊತ್ತಿಲ್ಲ, ವ್ಯವಸ್ಥಿತವಾಗಿರಬೇಕು. ಕಾಫಿ, ಟೀ, ಮತ್ತೊಂದು ಬಜ್ಜಿಯಿಂದ ಹಿಡಿದು ಕೊಡೋಂಥ ಒಂದು ಕಾರ್ಯಕ್ರಮ. ಏನೋ ಒಂದು ಪಲಾವ್ ಕೊಟ್ಟೋವಂಥದ್ದು ಓಕೆ. ಇವತ್ತು ಒಬ್ಬಟ್ಟು ಊಟ ಕೂಡ ಮಾಡಿಸಿದ್ದಾರೆ. ಈ ಥರದ್ದು ಶಕ್ತಿ ದೇವರು ಇನ್ನೂ ಅವ್ರಿಗೆ
ಹೆಚ್ಚು ಕೊಡ್ಲಿ. ಅವ್ರಿಗೆ ಎಷ್ಟು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಅವ್ರ ಜೊತೆ ನಾವು ಯುವಕರು ಇರ್ತೀವಿ. ಅವ್ರ ಸಾಮೂಹಿಕ ವಿವಾಹ ಏನಾದ್ರು ಮಾಡೋ ತರ ಇದೆಯಾ ಸರ್? ನೆಕ್ಸ್ಟ್ ಪ್ಲಾನಿಂಗ್ ಏನಾದ್ರು ಇದೆಯಾ? ಯಾಕಂದ್ರೆ ಸುಮಾರು ಜನ ಸಮುದಾಯದವರು ಈ ತರ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸಾಮೂಹಿಕವಾಗಿ ವಿವಾಹ ಮಾಡಿದ್ರು ಎಷ್ಟೋ ಜನಕ್ಕೆ ಸಮುದಾಯದ ವಧುವರರಿಗೆ ಆರ್ಥಿಕವಾಗಿ ಶಕ್ತಿ ಕಮ್ಮಿ ಇರೋರಿಗೆ ಅಂತ ಗುರುತಿಸಿ ಏನಾದ್ರು ಕಾರ್ಯಕ್ರಮ ಇಲ್ಲ, ಅದು ಏನಾಗಿದೆ ಅಂದ್ರೆ ನೀವು ಹೇಳಿದ್ದು ಕರೆಕ್ಟೇ. ಸಾಮೂಹಿಕ ವಿವಾಹ ಮಾಡೋದಕ್ಕೆ ಅಧ್ಯಕ್ಷರದ್ದು ಬಹಳ ದೊಡ್ಡ ಯೋಚನೆ ಇದೆ. ಬಟ್ ಅದನ್ನು ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಅವ್ರು ಏನ್ ಬೇಜಾರು ಮಾಡ್ಕೊಂತಾರೋ ಗೊತ್ತಿಲ್ಲ. ಅದಕ್ಕೆ ಅವರು ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಅದು ನಿಮ್ಗೆ ಇಡೀ ರಾಜ್ಯನೇ ಮಾತಾಡಬೇಕು. ಆ ಥರದೊಂದು ಆಗತ್ತೆ. ನೀವು ಹೇಳಿದ ಕಾರ್ಯಕ್ರಮ ಅವತ್ತಿನ ದಿನ ನೀವೇ ಹೇಳ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಜನಾಂಗವನ್ನು ಪ್ರತಿನಿಧಿಸುವಂತ ಇಲ್ಲ, ಇವತ್ತಿನ ದಿನ ನಾವು ಹಿಂದಿನ ದಿನ ಮೀಟಿಂಗ್ ಮಾಡಿದ್ವಿ ರಾತ್ರಿ 7:30 8 ಗಂಟೆಯಲ್ಲಿ. ನಮ್ಮ ಒಂದು ಬೇಡಿಕೆ ಇತ್ತು ಏನಂತ, ಇವತ್ತಿನ ವೇದಿಕೆಯಲ್ಲಿ ನಾವು ಎಲ್ಲ ಒಂದು ಒಕ್ಕಲಿಗಲ್ಲಿ ನಾವು ಕೇಳಬೇಕು, ಅಣ್ಣವ್ರನ್ನ MLC ಮಾಡಿ ಮಿನಿಸ್ಟ್ರು ಮಾಡಿ ಅಂತೇಳಿ ನಾವು ಕೇಳೋವಂಥವ್ರು ಎಲ್ಲ ಇದ್ವಿ. ಆ್ಯಕ್ಚುಲಿ ಎಲ್ಲ ಮುಖಂಡರುಗಳು ಸುಮಾರು ಯಾರ್ಯಾರು ಯುವಕರು ಇದ್ರು ಎಲ್ಲ ಪಾರ್ಟಿಲಿ ಕೆಲಸ ಮಾಡೋವಂಥವ್ರು ನಾವು ನಮ್ಮದೊಂದು ಹಂಬಲ ರಿಕ್ವೆಸ್ಟ್ ಕೇಳಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ ನಂಜುಂಡಿ ಸರ್ ಒಂದೇ ಮಾತು ಹೇಳಿದ್ರು, ನೀವು ಯಾವುದೇ ರೀತಿ ಅವರು ಬರ್ತಾ ಇರೋದು ನಮ್ಮ ಸಮಾಜದ ಒಂದು ವಿವಾಹ ಕಾರ್ಯಕ್ರಮಕ್ಕೆ, ದಯಮಾಡಿ ಆ ಥರದ್ದು ಯಾವುದು ನೀವು ಬೇಡಿಕೆಗಳಿರ್ಬೇಡಿ, ನನಗೆ ಮುಜುಗರ ಆಗುತ್ತೆ. ದಯಮಾಡಿ ಅದು ಕೇಳೋ ವೇದಿಕೆ ಬೇರೆ, ದಯಮಾಡಿ ಇಂಥದ್ರಲ್ಲಿ ಕೇಳಿ ನಮಗೂ ಮುಜುಗರ ಮಾಡಬೇಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ 100% ಅವ್ರಿಗೆ MLCನೂ ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ. ಅವರು ಯಾವುದೇ ರೀತಿ ಹೋರಾಟಗಳಿಗೆ ಕರೆದ್ರೆ ನಾವು 100 ಅಲ್ಲ 1000 ಅಲ್ಲ ಲಕ್ಷ ಜನ ಬರುವಂತ ಅವರ ಬೆಂಬಲಿಗರಿದ್ದಾರೆ. ನಾವೆಲ್ಲ ಯೂಸ್ ಅವ್ರ ಹಿಂದೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ 100% ನಾವು ಮಿನಿಸ್ಟ್ರು ಮಾಡೋದ್ರಿಂದ ನಮಗೆ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಏನು ರೇಸ್ ಕೋರ್ಸ್ ಅಲ್ಲಿ ಇರುವಂತ ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ. ಸೊ ಈ ಒಂದು ಮಹಾಸಭಾ ತುಂಬಾ ಮುಂಚೂಣಿಯಲ್ಲಿರುವಂತ ಒಂದು ಮಹಾಸಭಾ ಅಂತಾನೆ ಹೇಳ್ಬೋದು. ಏನು ವಿಶ್ವಕರ್ಮ ಸಮುದಾಯದವರಿದ್ದಾರೆ, ಏನು ಶಿಲ್ಪಿಗಳಿದ್ದಾರೆ, ಕೆತ್ತನೆ ಮಾಡುವಂತ ಶಿಲ್ಪಿಗಳು ಸುಮಾರು ದಶಕಗಟ್ಟಲೆಯಿಂದ ಅವ್ರದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಆ ಒಂದು ಸಮುದಾಯದ ಮಕ್ಕಳಿಗೆ ಒಳ್ಳೇದಾಗೋದು ವಿಶ್ವಕರ್ಮ ಸಮುದಾಯದ ಗುರುಗಳು ಇರು ಎಲ್ಲ ವಿಶ್ ಮಾಡ್ಲಿ. ಜೈ ಗುರುದೇವ್, ಜೈ ಗುರುದೇವ್, ಜೈ ಗುರುದೇವ್. ಇಲ್ಲಿ ತಗೊಂಡ್ಬಿಡೋದಾ ಇಲ್ಲ ಗುರುಗಳು ಗುರುಗಳೇ, ಇದು ಇವತ್ತು ಸಮಾವೇಶ, ವಧುವರರ ಸಮಾವೇಶಕ್ಕೆ ಕೂಡ ಭಾಗಿಯಾಗಿದ್ದು ಹೇಗೆ, ಏನು ಅನಿಸ್ತದೆ, ಹೇಗೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಬಿಂದು ಆಗಿರುವಂಥ ಬೆಂಗಳೂರು ನಗರದಲ್ಲಿ ಅಖಿಲ ಭಾರತ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರ KP ನಂಜುಂಡಿಯವರ ಒಂದು ಸಾರಥ್ಯದಲ್ಲಿ, ಹಾಗೆ ನಮ್ಮ ಕುಶಲಕರ್ಮಿ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರ ಒಂದು ಸಹಕಾರದೊಂದಿಗೆ, ಎಲ್ಲ ಮುಖಂಡರ ಸಹಕಾರದೊಂದಿಗೆ ಈ ವಧುವರರ ಸಮಾವೇಶವನ್ನು ಆಯೋಜನೆ ಮಾಡಿ ತುಂಬ ಒಳ್ಳೆಯ ಒಂದು ವಿಷಯ. ಯಾಕಂದರೆ ಈ ರಾಜಧಾನಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಇಡೀ ರಾಜ್ಯದ ಎಲ್ಲ ಜನರಿಗೂ ಸಮೇತ, ನಮ್ಮ ವಿಶ್ವಕರ್ಮ ಸಮಾಜದ ಜನರಿಗೂ ಸಮೇತ ವಧುವರರ ಒಂದು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ತುಂಬ ಅಚ್ಚುಕಟ್ಟ ರೀತಿಯಲ್ಲಿ, ಯಶಸ್ವಿ ರೀತಿಯಲ್ಲಿ ನಡ್ಕೊಂಡ್ಬರುವಂಥ ದೃಷ್ಟಿಕೋನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಇದರಿಂದ ಎಲ್ಲರ ಸಮೇತ ಫಲಾನುಭವಿಗಳಾಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉತ್ತಮವಾದ ವರವನ್ನು, ಉತ್ತಮವಾದ ಕನ್ಯೆಯನ್ನು ಸಮೇತ ಆಯ್ಕೆ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಇರುತ್ತೆ. ಅಂಥ ಒಂದು ಕಾರ್ಯಕ್ರಮ ಕಳೆದ 3 ದಿನಗಳಿಂದ 24, 25 ಮತ್ತು 26 ಇವತ್ತು ಸಮಾರೋಪ ಕಾರ್ಯಕ್ರಮ ಇದೆ. ಆದರೂ ಸಮೇತ ತುಂಬ ಜನರು ಸಮೇತ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ವಧುವರರು ಸಮೇತ ಬಂದು ನೇರವಾದಂಥ ಒಂದು ನೋಡುವಂಥ ಭಾಗ್ಯವನ್ನು ಎಲ್ಲರಿಗೂ ಕರುಣಿಸ್ಕೊಟ್ಟಿದ್ದಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಇಷ್ಟೆಲ್ಲ ಮುಖಂಡರು ಸಹ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರೋದಂದರೆ ತುಂಬ ಸಂತೋಷ ವಿಷಯ ಅಂತ ಹೇಳ್ತೇವೆ. ಅದರಲ್ಲೂ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮ ತುಂಬ ಅಪರೂಪ ಇವೆಲ್ಲ. ಆದರೂ ಅಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಂಜುಂಡಿಯವರು ಎಲ್ಲರ ಸಹಕಾರ ತೆಗೆದುಕೊಂಡು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅನ್ನೋ ರೀತಿಯಲ್ಲಿ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಎಲ್ಲರ ಸಮೇತ ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅನ್ನೋಂಥ ವಿಷಯವನ್ನು ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಹೇಳೋದಷ್ಟೇ, ಅನೇಕ ಜನ ವಧುವರರು ಬೇಕನ್ನೋ ದೃಷ್ಟಿಕೋನದಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ.
ಎಷ್ಟು ಜನ ಬ್ರೋಕರ್ ಹಿಡ್ಕೊಂಡಿದ್ದಾರೆ, ಎಷ್ಟು ಜನ ದುಡ್ಡು ಹಾಳು ಮಾಡ್ಕೊಂಡು ಗೊತ್ತಿಲ್ಲ. ಆದ್ರೆ ಇಂಥ ಸಮಾಜಕ್ಕೆ ಅನುಕೂಲವಾದ ಇದು ಒಂದು ಕಾರ್ಯಕ್ರಮ ಆಗಿದೆಯಲ್ಲ, ಇದಕ್ಕೆ ಎಲ್ಲರೂ ಸಹಿತ ಬೆಂಬಲ ಕೊಡಬೇಕು. ಕೊಟ್ಟಿದ್ದಾರೆ. ಫೀಸು ಇಲ್ಲ, ಏನು ಫ್ರೀ ಆಗಿ ಅದೇ ಫ್ರೀ ಆಗಿದೆ ನೋಡಿ. ಈಗ ಒಂದು ಬ್ರೋಕರ್ ಕೊಡ್ಬೇಕಂದ್ರೆ ಅವ್ನಿಗೆ ಸಾವಿರಾರು, ಯಾಕಂದ್ರೆ ಒಂದು ಸರಿ ಮೊದಲ 1,000 ಕೊಡ್ರಿ ಅಂತ ಕೇಳ್ತಾನೆ ಅವನು, ಆಯ್ತಾ. ಅದ್ರ ಬದಲು ಇಲ್ಲಿ ಯಾವುದೇ ರೀತಿ ಫೀಸಸ್ ಇಲ್ಲ, ಎಲ್ಲ ಉಚಿತವಾಗಿ ಸಮಾಜ ಜನರಿಗೆ ಅನುಕೂಲ ಆಗ್ಲಿ ಅಂತ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಬ್ಬರಿಗೆ ಬಂದು ಹೋಗ್ಲಿಕ್ಕಂತ ಅವಕಾಶ ಸಿಕ್ಕೇ ಸಿಗುತ್ತೆ. ಅಂತ ಒಂದು ಸುಯೋಗವನ್ನ ನಮ್ಮ ನಂಜುಂಡಿಯವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಇಂಥ ಕಾರ್ಯಕ್ರಮ ತಾವೆಲ್ಲರೂ ಸಹಕಾರ ಕೊಡಬೇಕಾಗಿದೆ. ಹಾಗಾಗಿ ಒಳ್ಳೇದಾಗಲಿ. ಹೋಗ್ಬನ್ನಿ. ಇವತ್ತು 24 ಕ್ಯಾರೆಟ್ ಗೋಲ್ಡ್ ನಮ್ಮ KP ನಂಜುಂಡಿಯವರಿಗೆ ಆ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇಂಥ ಅನೇಕ ಎಡರು ತೊರೆಗಳನ್ನ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿಯನ್ನ ಆ ತಾಯಿ ಚಾಮುಂಡಿ ನಮ್ಮ ನಂಜುಂಡಿಯವರಿಗೆ ಕೊಡ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, 3 ವರ್ಷದಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಣ್ಣದಿರಲಿ ದೊಡ್ಡದಿರಲಿ, ನಮ್ಮ ಕಮಿಟ್ಮೆಂಟ್ ಇದೆ, ನಮ್ಮ ಬದ್ಧತೆ ಇದೆ, ನಮ್ಮ ಜಾತಿ ಜನಾಂಗದವರಿಗೆ ಮಾಡಬೇಕು ಅಂತಕ್ಕಂಥದ್ದು. ಇತ್ತೀಚಿನ ಹಿಂದುಳಿದ ವರ್ಗದ ನಾಯಕರು ನೋಡ್ತಾ ಇದ್ದೇನೆ, ಅವರ ಮಕ್ಕಳು ಬೆಳಿಬೇಕು, ಅವರ ಮಕ್ಕಳು ಏನಾದ್ರು ಸಂಚಾರ ಮಾಡ್ಬೋದು, ಅವ್ರ ಸೊಸೈಟಿಯರು ಮಾಡ್ಬೋದು, ಅವ್ರ ಹೆಂಡತಿಯರು ಮಾಡ್ಬೋದು, ಅವರಿಗೆ ಎಲ್ಲ ಸಾಮ್ರಾಜ್ಯವನ್ನ ಕಟ್ಕೊಡ್ತಕ್ಕಂಥ ಹಿಂದುಳಿದ ನಾಯಕರಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿ ಎಲ್ಲಿದೆ ಅವರೆಲ್ಲರಿಗೂ ಅನುಕೂಲ ಆಗಬೇಕು, ಅವರೆಲ್ಲರಿಗೂ ನ್ಯಾಯ ಒದಗಿಸ್ಬೇಕು, ಅವರೆಲ್ಲರಿಗೂ ಈ ಸರ್ಕಾರದಿಂದ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ನಮ್ಮ ನಂಜುಂಡಿಯವರಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನ, ಅನೇಕ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ನಮ್ಮ KP ನಂಜುಂಡಿಯವರಿಗೆ ತಾಯಿ ಚಾಮುಂಡಿ ಕೊಡ್ಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡಿ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಸಹ ಅವರಿಗೆ ಸಂಪೂರ್ಣ ಸಹಕಾರವನ್ನ ಕೂಡ ಕೊಡುವ ಮುಖಾಂತರ ಇವತ್ತು ನಿನ್ನೆ ರಾತ್ರಿ 3 ಗಂಟೆಯಿಂದ ಡೆಲ್ಲಿಯಿಂದ ಬಂದಿದ್ದಾರೆ. ಚಡಪಡಿಸ್ತಾ ಇದ್ರು, ಉಪಮುಖ್ಯಮಂತ್ರಿಗಳು ಬರ್ತಾರೋ ಇಲ್ವೋ ಅಂತೇಳಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಮೆಸೇಜ್ ಬಂತು, ರಾತ್ರಿ 3 ಗಂಟೆ ಆಗಲಿ 4 ಗಂಟೆ ಆಗಲಿ ಬೆಂಗಳೂರಿಗೆ ಬರ್ತಾನೆ, ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಂದಾದ್ಮೇಲೆ ಊಟ ಮಾಡಿ ನಿದ್ದೆ ಮಾಡಿದ್ದಾರೆ. ಅಂತ ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆ KP ನಂಜುಂಡಿಯವರಿಗಿದೆ. ಅಂತ ಒಬ್ಬ ನಂಜುಂಡಿಯವರ ಜೊತೆಲಿ ನಾನು ಇರಬೇಕು ಅಂತ ಹೇಳಿ ಅವರೆಲ್ಲ ಕಷ್ಟಗಳಲ್ಲಿ, ಎಲ್ಲ ಸುಖಗಳಲ್ಲಿ ನಾನು ಅವರ ಶಿಷ್ಯನಾಗಿ, ಅವರ ಅಭಿಮಾನಿಯಾಗಿ, ಅವರ ಸ್ನೇಹಿತನಾಗಿ ಅವರ ಜೊತೆಯಲ್ಲಿ ಕೂಡ ಇದ್ದೇನೆ. ಆ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದೇನೆ. ಬಹಳ ಸಂತೋಷ. ಎಲ್ಲ ಕೂಡ ಈಗ ನೆನ್ನೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ನೋಡಿದೆ, ಬಹಳ ಸಂತೋಷ. ಬಹಳ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಹೆಣ್ಣು ಗಂಡನ್ನು ತೋರಿಸುವ ಮುಖಾಂತರ ಅವ್ರು ಬೇಕಾದಂತ ಎಲ್ಲ ಸವಲತ್ತನ್ನ ಇಲ್ಲಿ ಮಾಡುವ ಮುಖಾಂತರ ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಇಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಸಂತೋಷ್ ಈ ಕಡೆ ಸರ್, ಈ ಕಡೆ ನೋಡಿ ಸರ್, ಚೂರು ಇನ್ನೊಂದು ಚೂರು ಕಾಣಲಿ ಅವರು. ಹಾಂ, ಇಲ್ಲಿ ಇಲ್ಲಿ ಇರು, ಇಲ್ಲಿ ಈ ಕಡೆ ಹಂಗೆ ರೀ. ಸಂತು ಬಂದ್ಬಿಡಿ ಈ ಕಡೆ ಕರ್ಕೊಂಡು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ,
ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.